ಸೋನಕ ಹಾಯ್ ಹಲೋ ಹಲೋ. ಎಲ್ಲರೂ ಮಾಲ್ಗೆ ಬಂದರೆ ಇವರು ವಾಶ್ರೂಮ್ಗೆ ಹೋಗಿ ಅಂತಾರೆ ಮಾಲ್ಗೆ ಬರ್ತಾರೆ ಹೆಣ್ಮಕ್ಳುಗಳು. ನಿಜ ಇದು ಸೀರಿಯಸ್ ಆಗಿ ಕಟ್ ಮಾಡಂಗಿಲ್ಲ, ಇದು ಕಟ್ ಮಾಡಂಗಿಲ್ಲ, ಇದು ಹಾಕ್ಲೇಬೇಕು. ಆಯ್ತು ಹಂಗೆ ಅಂದ್ಕೊಳ್ಳಿ, ಎಲ್ಲರೂ ಹೋದ್ರೆ ವಾಶ್ರೂಮ್ಗೆ ಹೋಗೋದು ಕಾಮನು. ಹಂಗೆ ಇಲ್ಲೂ ಬಂದಿದ್ದೀವಪ್ಪ. ಯಾಕೆ ಬಂದಾಗೆಲ್ಲ ವಾಶ್ರೂಮ್ಗೆ ಹೋಗೋದು? ಫಸ್ಟು ರಿಲ್ಯಾಕ್ಸ್ ಆದರೆ ಬೇರೆ ಬೇರೆ ಥಿಂಗ್ಸ್ಗಳಿಗೆ ನಾವು ಕಾನ್ಸಂಟ್ರೇಷನ್ ಮಾಡೋಕ್ಕಾಯ್ತದೆ. ಕಾನ್ಸಂಟ್ರೇಷನ್ ಎಲ್ಲೆಲ್ಲೋ ಇದ್ರೆ ನಾವು ಎಲ್ಲ ಫ್ಲೋರ್ಗೆ ಹೋದಾಗ ವಾಶ್ರೂಮ್ ಎಲ್ಲ ಎಂಥ ಗಲೀಜಸ್ ಅಂದರೆ ಇಲ್ಲ ಬರ್ದೋಣವಿದ್ದಾರೆ, ಅವ್ರಿಗೆ ಹೆಣ್ಣು ಬಂದಿದ್ದಾರೆ. ಹೆಣ್ಣು ಸಿಕ್ಕಿದೆ. ಆ್ಯಕ್ಚುಲಿ ನಾವು ಬಂದಿರೋದು ಏನು ಅಂದರೆ ಬರ್ಡೇ ಬಾಯ್ ಶಾಪಿಂಗ್ಗೆ. ಎಂತದಾಗಿಲ್ಲ. ನಿಜ ನಿಜ ಅದೇ. ಆಯಿತು, ನೀವು ತಗೊಳ್ಳಲ್ಲ, ನಾನೇ ತಗೋತೀನಿ ಬಿಡಿ. ತಗೊಳ್ಳಿ ಆಯಿತು. ಕೊಡಿಸ್ಬೇಕು. ನಾವೇ ಜೊತೆ ಜಾಕೆಟ್ ನಾನೇನೋ ಕೊಡಿಸ್ತಾ ಇದ್ದೀನಿ ಅವ್ರಿಗೆ. ನಾನು ಅಂದ್ಕೊಂಡಿರೋದು ಸಿಕ್ಕಿದ್ರೆ ಕೊಡಿಸ್ತೀನಿ. ಇಲ್ಲೇ ಇದೆಯಲ್ಲ ನಾವು ಅಂದ್ಕೊಂಡಿರೋದು. ಜಾಕಿ ತೋರಿಸ್ತಾನೆ. ನಾನು ಹೇಳಿದ ಅದನ್ನೆಲ್ಲ ಆ್ಯಕ್ಚುಲಿ ನಾನು ಹೇಳಿದ ಅದನ್ನ ತೋರಿಸ್ತೀನಿ. ಇವರೆಲ್ಲ ಗಂಡು ಮಕ್ಳ ಜೊತೆ ಬಂದರೆ ಇದೆಲ್ಲ ಕಾಮನ್ನು. ಏನೋ ನಿಂದು ಏನು 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 ಮಕ್ಕ ಆಗಿರೋದಕ್ಕೆ ಸುಮ್ಮನೆ ಬದುಕು ಏನು ಪಾಪ. ಇಲ್ಲ ಅಂದರೆ ನೋಡಿ ಮಕ್ಕಳು ಬಟ್ಟೆ ಮಾತ್ರ ಸಕ್ಕದಾಗಿದೆ. ಏನು ಚೆನ್ನಾಗಿದೆ ಮಕ್ಕಳು ಬಟ್ಟೆಗಳು ಕಾಸು ಹಾಗೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ಲೇಬೇಕು. ಚೆನ್ನಾಗಿದ್ರೆ ತಾನೇ ಎಲ್ಲನೂ ತಗೊಳಕ್ಕಾಗೋದು. ಕಾಸಿಲ್ಲದೆ ಏನೂ ಇಲ್ಲ. ಅದಂತೂ ಪಕ್ಕ. ಹೆಂಡ್ತಿನೂ ಇಲ್ಲ. ಹೌದು, ನಾವು ಏನು ಕೊಡಿಸ್ದೆ ಗಂಡ ಇರ್ತಾರಾ? ಅದು ಕಾಸು ಬೇಕೇ ಬೇಕು ತಾನೇ. ಏನು ಕೊಡಿಸ್ತೀರಾ? ಏನು ಕೊಡ್ತೀರಾ? ಕೊಡಿಸ್ತೀನಿ ಬನ್ನಿ. ಸರ್ಪ್ರೈಸ್ ಅಂತ ಒಂದು ಕಡೆ ಸರ್ಪ್ರೈಸ್ ಇಲ್ಲ ಐತೆ. ಆಕ್ಚುಲಿ ಒಂದು ಕಡೆ ಸರ್ಪ್ರೈಸ್ ಅಲ್ಲಿ ಬ್ಲೂ ಡ್ರೆಸ್. ವಾವ್, ಅದು ಅಲ್ಲಿದ್ರೇನೆ ಚೆನ್ನಾಗಿ ಪಾಪ ಅದನ್ನ ಎತ್ಬಾರ್ದು. ಅದು ಪಾಪ ಬೇಡ, ನೀವು ಪಾಪ ಸಿಕ್ಕೋಬೇಡ. ನೀನೇ ಕೊಡಿಸ್ತೀಯ ಬಿಡು, ಬೇಡ. ಚೆನ್ನಾಗಿದೆ ಡ್ರೆಸ್. ಎಲ್ಲೋದ್ರೂ ಇದನ್ನ ಮಾತ್ರ ಬಿಡಲ್ಲ. ಏನು ತಗೋತಾರೆ ನೋಡೋಣ. ಒಂದು ಶರ್ಟ್ ಆಲ್ರೆಡಿ ತೊಗೊಂಡಿದ್ದಾರೆ, ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಹುಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಲಾಸ್ಟ್ ಟೈಮ್ ನಾನು ಅವ್ರಿಗೆ ಹೇಳಿದೆ ತೊಗೊಳ್ಳಿ ಅಂತ, ಬೇಡ ನನಗೆ ಅಂತ ಬಂದುಬಿಟ್ರು. ಈಗ ಇದೇ ಬೇಕು ನನಗೆ ಅಂದ್ಕೊಂಡು ಮತ್ತೆ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನು. ಒಂಥರ ಬೆನಿಫಿಟ್ ಏನು ಅಂದರೆ ನಾವೇನಾದ್ರು ತೊಗೋಬೋದಲ್ಲ ಅನ್ನೋದೇ ಖುಷಿ. ಇಷ್ಟ ಆಯ್ತಾ? ತಗೋಬಿಡಿ ಇಷ್ಟ ಆದರೆ. ಎರಡು ಹಾಂ, ಏನೂ ಆಗಲ್ಲ. ಹಂಗಾದಾಗೇ ನಿಮಗೆ ಕಲೆಕ್ಷನ್ಸ್ ಜಾಸ್ತಿ ಸಿಗೋದು ಗೊತ್ತಾ. ಜಾಸ್ತಿ ತಗೋತೀರಾ ನೀವೇನೇ ತೊಗೊಂಡ್ರು ಅಂತ. ನೀವೆರಡು ಹಾಕೊಂಡು ನೋಡಿದ್ರಾ? ಫುಲ್ ಟೈಟ್ ಅಂತ ಏನು ಅನಿಸಿಲ್ಲ, ಆರಾಮ. ಹಾಂ, ಮತ್ತು ಓಕೆ ತಾನೇ? ಸಿ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಬಟ್ ಟ್ರೈ ಮಾಡ್ತಾ ಟ್ರೈ ಮಾಡಲಾ? ರೆಡ್ ಚಟ್ನಿ ಸಾಸ್ ಬರುತ್ತಲ್ಲ. How's the taste? ಮಾಡಿ ಟೇಸ್ಟ್ ಮಾಡಿ. ಟ್ರೈ ಮಾಡೋದಕ್ಕಿಂತ ಪರವಾಗಿಲ್ಲ.
ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತು ಬರ್ಡೇ ಆಗಿರೋದ್ರಿಂದ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಒಂದು ಐಡಿಯಾ ಉಳಿತು. ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ. ಹಾಗೆ ಚೇತು ಶಾಪಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಲೂಲು ಮಾಲ್ಗೆ ಕರ್ಕೊಂಡು ಹೋಗಿದ್ರು. ಆ ಪ್ಯಾಂಟು ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಅವ್ರಿಗೆ ಸಿಕ್ಕಿಲ್ಲ ಮ್ಯಾಚಿಂಗು ಅಂತ ಅಂದ್ಬಿಟ್ಟು ಅಲ್ಲೇ ತೊಗೊಂಡು. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕಲ್ವ, ಎಲ್ಲಿ ಸರ್ಪ್ರೈಸ್ ಕೊಡ್ತಾ ಇರೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡೇ ಕರ್ಕೊಂಡು ಹೋಗ್ತಿದ್ದಾನೆ. ನಾನು ಅವನಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋ ಅಂಥ ಬರ್ಡೇ ಸರ್ಪ್ರೈಸ್ ಇದು. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ. ಯೂನಿಕ್ ಸ್ಕ್ರೀನ್ ಅಂತ ಒಂದು ಬರ್ಡೇ ಪಾರ್ಟಿ ಹಾಲ್ ಇದೆ. ಸೊ ಇದು ಮಿನಿ ಥಿಯೇಟರ್ ಥರ ಅಂತಲೇ ಹೇಳ್ಬೋದು. ತುಂಬ ಕಂಫರ್ಟಬಲ್ ಆಗಿರ್ಬೋದು. ಹಾಗೆ ಏನು ಹೇಳ್ತಾರೆ, ಇಲ್ಲಿರೋರು ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಕೂಡ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಏನು ಅಂತ ಅಂದರೆ 1.5 ಅವರ್ಗೆ 2000 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಮತ್ತು ಅದಕ್ಕೆ ಕೇಕ್ ಫ್ರೀ ಇರೋದಿಲ್ಲ. ಆ್ಯಂಡ್ 3 ಅವರ್ಗೆ 3000 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಅದಕ್ಕೆ 1/2 kg ಕೇಕನ್ನು ಫ್ರೀಯಾಗಿ ಇವರೇ ಕೊಡ್ತಾರೆ. ಆ್ಯಂಡ್ ಕೇಕು ಕೂಡ ಇವ್ರ ಹತ್ರನೇ ಆರ್ಡರ್ ಮಾಡ್ಬೋದು, ಅಥವಾ ನಾವೇ ತೊಗೋತೀವಿ ಅಂತಂದರು ಅದಾದರೂ ಓಕೆ. ಇಲ್ಲಿ ನೋಡ್ತಿರ್ಬೋದು ಒಂದು ಬಿಗ್ ಸ್ಕ್ರೀನ್ ಇದೆ. ಸೊ ಇವಾಗ ಚೇತನ ಒಳಗಡೆ ಕರ್ಕೊಂಡು ಹೋಗೋಣ ಬನ್ನಿ. ಎಷ್ಟು ಖುಷಿ ಆಯ್ತಾರೆ ಅಂತ ನೀವೇ ನೋಡಿ. ಹ್ಯಾಪಿ ಬರ್ಡೇ ಮವಾ. ಕಂಡ್ರೆ ನಿಮ್ಗೆ ಇಷ್ಟನಾ? ಇಲ್ಲ, ಏನು ಅವಳ ಕಂಡ್ರೆ ನನ್ನ ಪ್ರೀತಿ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಬೇರೆ ಸಾಂಗ್ಗಳನ್ನ ನಾವು ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ. ಸೊ ಹಾಗಾಗಿ ನಾನು ವೀಡಿಯೋನಲ್ಲಿ ಸಾಂಗನ್ನ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನೀವು ನೋಡಬೇಕು ಅಂತಲೇ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡ್ಬೋದು. ಹಾಗೆ ಚೇತು ಬರ್ಡೇಗೆ ಸರ್ಪ್ರೈಸ್ ಆಗಿರಲಿ ಅಂತ ಅಂದ್ಬಿಟ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೆ. ಸೊ ಅದನ್ನು ಇವ್ರಿಗೆ ತೋರಿಸ್ತಾ ಇದ್ದೀನಿ. ಅವ್ರು ಫುಲ್ ಖುಷಿಪಟ್ಟರು. ಹಾಗೆ ಅವ್ರ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅವ್ರಿಗೂ ಗೊತ್ತಿರಲಿಲ್ವಂತೆ. ಅದಾದಮೇಲೆ ನಾನು ಕೇಳಿದೆ. ಲಾಸ್ಟಲ್ಲಿ ಅವರ ಏನು ಹೇಳ್ತಾರೆ, ಏನು ಒಪಿನಿಯನ್ ಇತ್ತು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಕೇಳಿದಾಗ ಅವರೇ ಹೇಳಿದ್ದಾರೆ. ಆ್ಯಂಡ್ ಅವ್ರು ಖುಷಿಯಾಗಿರೋದು ನನಗೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ನಾನು ಹೊರಗಡೆ ಅವ್ರ ಬರ್ಡೇ ಸೆಲೆಬ್ರೇಷನ್ನ ಮಾಡಿರೋದು. ಸೊ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ಇಬ್ಬರು ಗಿಫ್ಟ್ ಏನೂ ಕೊಡೋದಕ್ಕಾಗಿಲ್ಲ ಅಂತ ಅಂದರು. ಅಟ್ಲೀಸ್ಟ್ ಸರ್ಪ್ರೈಸ್ ಕೊಟ್ವಲ್ಲ, ನಮಗೆ ಅದೇ ಖುಷಿ. ಆ್ಯಂಡ್ ಅವ್ರ ಖುಷಿ ನೋಡಿ ನಮಗೆ ಖುಷಿ ಆಯ್ತಲ್ಲ, ನಮಗೆ ಇನ್ನೂ ಖುಷಿ ಆಯಿತು. ಸೊ ಲಾಸ್ಟ್ ಇಯರ್ ಬರ್ಡೇಗೆ ಮಾಡಿರೋಂಥ ವೀಡಿಯೋ ಕೂಡ ಇವತ್ತು ಸ್ಕ್ರೀನ್ ಮೇಲೆ ಹಾಕಿ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಡ್ಯಾನ್ಸು ಕೂಡ ಮಸ್ತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಚೇತು ಕೂಡ ಡ್ಯಾನ್ಸು ಆ್ಯಕ್ಚುಲಿ ಚೇತುಗೆ ಬರೋದಿಲ್ಲ, ಬಟ್ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ನಾನೇ ಹೇಳ್ಕೊಟ್ಟು ಡ್ಯಾನ್ಸ್ನ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೀವೇ ನೋಡ್ಬೋದು. ನಿಜ ಹೇಳಬೇಕು ಅಂದರೆ ಇಷ್ಟು ವರ್ಷ ಮಾಡಿದ ಬರ್ಡೇ ಪ್ಲ್ಯಾನಲ್ಲಿ ಚೇತುಗೆ ಕೆಲವೊಂದು ವಿಷಯಗಳು ಗೊತ್ತಾಗ್ತಾನೇ ಇತ್ತು. ಯಾವ ಥರ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ. ಟು ಬಿ ಫಸ್ಟ್ ಇಯರ್ ಅವ್ರಿಗೆ ಗೊತ್ತಿಲ್ಲ ನಾನು ಈ ರೀತಿ ಬರ್ಡೇ ಸರ್ಪ್ರೈಸ್ ಕೊಡ್ತೀನಿ ಅಂತ. ಸೊ ಅವರು ತುಂಬ ಖುಷಿಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಚೇತು, ಬಿಲೇಟೆಡಾಗಿ ಹೇಳ್ತಾ ಇದ್ದೀನಿ. ಸೊ ಬರ್ಡೇ ಮುಗಿದು ತುಂಬ ದಿನ ಆಯಿತು. ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊತೀನಿ.
ಮಾತಾಡೋಕ್ಕೆ. ಹೆಂಗಿತ್ತು ಸರ್ಪ್ರೈಸ್? ಚೆನ್ನಾಗಿತ್ತು. ಚೆನ್ನಾಗಿರ್ಲೇಬೇಕು, ಹಂಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ರಿ. ಮಾಡಿರಲಿಲ್ವಾ? ಅದಕ್ಕೆ ಮಾಡಿದ್ದು. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಓಕೆ. ಓಹೋ ಎಂಥದಿಲ್ಲ, ನಿಮ್ಮ ಮಾವನ್ ಗೊತ್ತೇ ಇಲ್ಲ ಮಾಡೋದು. ನನ್ನ ಮಕ್ಕಳು ಆಟ ಸಾಮಾನು ಕೂತವ್ರು ಇವೆಲ್ಲ. ಓಕೆನಾ? ಓಕೆ ಬಾಯ್. ಹಾಯ್ ಗಾಯ್ಸ್. ಹೆಲೋ ಗಾಯ್ಸ್. ಹಾಯ್ ಗಾಯ್ಸ್. ರಶ್ಮಿ ಅಷ್ಟೇ, ಅವೆರಡು ವರ್ಡೇ ಬರೋದು. ನನ್ನ ತಮ್ಮನ ಇನ್ನೇನು ಬರಲ್ಲ. ಯಾವಾಗ ವಿಡಿಯೋ ಆನ್ ಮಾಡಿದ್ರು ಅವೆರಡೇ ಹೇಳೋದು. ಹಾಯ್ ಹೇಳೋ. ಯುನಿಕ್ ಸ್ಕ್ರೀನ್ ಇರೋದು ಚನ್ನಪಟ್ಟಣದಲ್ಲಿ. ಸೊ ನಿಮಗೇನಾದರೂ ಬರ್ಡೇ ಸೆಲೆಬ್ರೇಷನ್ನು, ಬೇರೆ ಪಾರ್ಟಿ ಏನಾದರೂ ಮಾಡಬೇಕು ಅನ್ನೋದಾದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ತಿಳಿಸಿ ಏನಿದೆ ಫಂಕ್ಷನು ಅಂತ ಹೇಳಿ ನಿಮ್ಮ ಸೆಲೆಬ್ರೇಷನ್ನ ನೀವು ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್ ಬಾಯ್.